ಸ್ನೇಹಿತರೆ, ಮುತ್ತಮ್ಮ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ತೋರಿಸ್ಕೊಡೋ ರೆಸಿಪಿಗೂ ಮುಂಚೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಟ್ಬಿಡಿ, ಪಕ್ಕದಲ್ಲಿರೋಂಥ ಬೆಲ್ ಬಟನ್ ಪ್ರೆಸ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನಾನು ಹಾಕೋ ಮೊದಲೇ ವಿಡಿಯೋನೇ ನಿಮಗೆ ಬರುತ್ತೆ. ಇವತ್ತೊಂದು ತುಂಬ ರುಚಿಯಾಗಿ ಇರುವಂಥ ಈರುಳ್ಳಿ ಮಶ್ರೂಮ್ ಡ್ರೈ ಫ್ರೈ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇದೊಂದು ಚಪಾತಿಗಾಗಲಿ, ಪೂರಿಗಾಗಲಿ ಮತ್ತು ರೋಟಿಗಾಗಲಿ ತುಂಬ ಚೆನ್ನಾಗಿರುತ್ತೆ. ಈಗ ಮಕ್ಕಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗೋದ್ರಿಂದ ಡೈಲಿ ಒಂದೊಂದು ಮಾಡಬೇಕಾಗುತ್ತೆ. ಈ ರೀತಿ ನೀವು ಒಂದಿನ ಇದನ್ನು ಮಶ್ರೂಮ್ ತಂದು ಮಾಡಿಕೊಡಿ ಮಕ್ಕಳಿಗೆ. ಇದೆಲ್ಲ ತುಂಬ ಮೂಳೆಗೂ ತುಂಬ ಸ್ಟ್ರಾಂಗ್ ಇದು. ಈ ರಾತ್ರಿಯೇ ತಂದು ಒಂದು ಪಾಕೆಟ್ ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಬೇಗನೆ ಆಗುತ್ತೆ. ಇದಕ್ಕೆ ಏನೇನು ಬೇಕು, ಯಾವ ರೀತಿ ಮಾಡ್ಕೊಳೋದಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನಾನು ಒಂದು ಪಾಕೆಟ್ ಮಶ್ರೂಮ್ ತೊಗೊಂಡು ನೀಟಾಗಿ ಅದ್ರ ಮೇಲೆ ಇರೋದೆಲ್ಲ ಸ್ವಲ್ಪ ಬ್ಲ್ಯಾಕ್ ಎಲ್ಲ ತೆಗೆದು ತೊಳ್ಕೊಂಡು ಅದನ್ನು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸಣ್ಣ ಬಟ್ಲಲ್ಲಿ. ಈಗ ಅದಕ್ಕೆ ಖಾರದ ಪುಡಿ, ಅಚ್ಚ ಖಾರದ ಪುಡಿ ಒಂದು ಅರ್ಧ ಸ್ಪೂನು, 1 ಸ್ಪೂನ್ ಅಷ್ಟು ಧನಿಯಾ ತೊಗೊಂಡಿದ್ದೀನಿ. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಧನಿಯಾ ಪುಡಿ, ಖಾರದ ಪುಡಿ ಎಲ್ಲ ನಾನು ಮನೇಲಿ ರೆಡಿ ಮಾಡ್ಕೊಳೋ ಅಂಥದ್ದೇ. ನಾನು ಹೊರಗಿನ ಪುಡಿ ಏನು ಬಳಸಲ್ಲ. ಈಗ ಅರಿಶಿನ ಪುಡಿ ಒಂದು 1/4 ಸ್ಪೂನು, ಸಾರಿನ ಎಣ್ಣೆ ಬಂದು ಒಂದು 4 ರಿಂದ 5 ಸ್ಪೂನಷ್ಟು ಒಗ್ಗರಣೆ ತೊಗೊಂಡಿದ್ದೀನಿ. ಒಂದು 2 ರೆಕ್ಕೆಷ್ಟು ಕರಿಬೇವು, ಒಂಚೂರು ಕೊತ್ತಂಬರಿ, ಅರ್ಧ ನಿಂಬೆಹಣ್ಣು, ಒಂದು 3 ಈರುಳ್ಳಿ, ಸಣ್ಣ ಈರುಳ್ಳಿ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟನ್ನು ನೀವು ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಮೊದಲಿಗೆ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಈರುಳ್ಳಿ ಕೆಳಗಡೆ ಬಿದ್ದೋಯ್ತು, ಈಗ ತೆಗೆದು ಅದನ್ನು ನಾನು ಮತ್ತೆ ಬಟ್ಲಿಗೆ ಇಟ್ಕೊತಾ ಇದ್ದೀನಿ. ಪಕ್ಕದಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದೆ ನೋಡಿ, ಅದು 1 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಮಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋದಕ್ಕೆ ಅದನ್ನು ಇಟ್ಕೊಂಡಿದ್ದೀನಿ. ಇಷ್ಟು ನಾನು ಇಟ್ಕೊಂಡು ಈಗ ನಾನು ಈರುಳ್ಳಿ ಮಶ್ರೂಮ್ ಡ್ರೈ ಗೊಜ್ಜು ಮಾಡ್ಕೊತಾ ಇದ್ದೀನಿ. ಈಗ ನಾನು ಗ್ಯಾಸ್ ಅಂಟಿಸ್ಕೊಂಡು ಒಂದು ಸಣ್ಣ ಪಾತ್ರೆ ಇಟ್ಕೊಂಡು ಆ ಮಶ್ರೂಮ್ ಏನು ಕಟ್ ಮಾಡಿ ಇಟ್ಕೊಂಡಿದ್ನೋ ಅದನ್ನು ಅದಕ್ಕೆ ಸೇರಿಸ್ಕೊಂಡು ಅದಕ್ಕೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇದಕ್ಕೊಂದು ಪ್ಲೇಟ್ ಹಾಕ್ಬಿಟ್ಟು ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಇದಕ್ಕೆ ನೀರು ಏನು ಬೇಕಾಗಿಲ್ಲ, ಯಾಕಂದರೆ ಮಶ್ರೂಮಲ್ಲೇ ನೀರಿರುತ್ತೆ, ಆ ನೀರೆಲ್ಲ ಬಿಟ್ಕೋಬೇಕು. ಅದಕ್ಕೋಸ್ಕರ ಒಂದು 5 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. 5 ನಿಮಿಷ ನಂತರ ನೋಡಿದ್ರೂ ಇನ್ನೊಂದು ಸ್ವಲ್ಪ ನೀರಿನ ಅಂಶ ಇತ್ತು. ತಿರ್ಗಾ ಇನ್ನೊಂದು 2 ನಿಮಿಷ 3 ನಿಮಿಷ ಬೆಂದಿದೆ. ಈಗ ನೋಡಿ ತೆಗೆದು ನೋಡ್ತಾ ಇದ್ದೀನಿ, ನೀರೆಲ್ಲ ಡ್ರೈ ಆಗಿದೆ, ಒಂದು ಡ್ರಾಪು ನೀರಿಲ್ಲ. ಈ ರೀತಿ ನೀವು ರೋಸ್ಟ್ ಮಾಡಿ ತೆಗೆದಿಟ್ಕೊಳ್ಳಿ. ಒಂದು ಪಾಕೆಟ್ ಮಶ್ರೂಮ್ಗೆ ಇಬ್ಬರಿಗಾಗಷ್ಟು ಆಗಿದೆ ಅಷ್ಟೇ. ಅಷ್ಟನ್ನು ತೆಗೆದು ನಾನು ಸಪ್ರೇಟಾಗಿ ಇಟ್ಕೊಂಡು ಈಗ ಅದು ಒಂದು ಸಣ್ಣ ಬಾಣಲಿ ಇಟ್ಕೊಂಡು, ಬಾಣಲಿ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಸೇರಿಸ್ಕೊಂಡು ಆ ಎಣ್ಣೆ ಜೊತೆಗೆ ಈರುಳ್ಳಿನೂ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಜೊತೆಗೆ ಕರಿಬೇವನ್ನು ಸೇರಿಸ್ಕೊಂಡ್ಬಿಡ್ತಾಯಿದ್ದೀನಿ. ಇದನ್ನು ಸೇರಿಸ್ಕೊಂಡು ನಾವು ಸಣ್ಣ ಉರಿಯಲ್ಲೇ ಇದನ್ನು ಸ್ವಲ್ಪ ನಾವು ಹುರ್ಕೋಬೇಕಾಗುತ್ತೆ ಚೆನ್ನಾಗೆ. ಈ ಕರಿಬೇವು ಎಲ್ಲ ರೋಸ್ಟ್ ಆಗಬೇಕು, ಈರುಳ್ಳಿನೂ ಸ್ವಲ್ಪ ರೋಸ್ಟ್ ಆಗಿ ಕಲರೆಲ್ಲ ಚೇಂಜ್ ಆಗಬೇಕು. ನಿಮಗೆ ಕಾಣಿಸ್ತಾ ಇದೆ ನೋಡಿ, ಕರಿಬೇವೆಲ್ಲ ರೋಸ್ಟ್ ಆಗಿದೆ ಮತ್ತು ಈರುಳ್ಳಿನೂ ಕಲರ್ ಚೇಂಜ್ ಆಗಿದೆ, ಒಂಥರ ಬ್ರೌನ್ ಕಲರ್ ಬಂದಿದೆ. ಈ ಥರ ನೀವು ಹುರ್ಕೊಬಿಟ್ಟು ಈಗ ನೀವೇನು ಬೇಯಿಸಿಟ್ಕೊಂಡಿರೋ ಮಶ್ರೂಮು, 1 ಪಾಕೆಟ್ ಮಶ್ರೂಮ್ ನಾನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. 1 ಪಾಕೆಟ್ ಮಶ್ರೂಮ್ನ ಇಬ್ಬರು ತಿನ್ಬೋದು, ಚಪಾತಿಗಾಗಲಿ ಪೂರಿಗಾಗಲಿ. ನಿಮ್ಗೆ ಅಕಸ್ಮಾತ್ ಜನ ಜಾಸ್ತಿ 4 ಜನ ಇದ್ದಂದರೆ 2 ಪಾಕೆಟ್ ತಂದುಕೊಳ್ಳಿ. ನಾನು ಏನೊಂದು ಸಾಮಾನು ಇಟ್ಕೊಂಡಿದ್ನೋ ಅದು 2ರಷ್ಟು ಹಾಕ್ಕೊಳ್ಳಿ ಅಷ್ಟೇ, ಇನ್ನೇನು ಜಾಸ್ತಿ ಏನು ಬೇಕಾಗಿಲ್ಲ. ಇವಾಗ ನಾನು ಏನು ತೋರಿಸ್ಕೊಟ್ಟಿದ್ದೀನೋ ಅದರಲ್ಲಿ 2ರಷ್ಟು ಹಾಕ್ಕೊಂಬಿಟ್ರೆ ನೀವು ಆರಾಮಾಗೆ ಈರುಳ್ಳಿ ಮಶ್ರೂಮ್ ಡ್ರೈ ಫ್ರೈ ಮಾಡ್ಕೋಬೋದು. ನಿಮಗೆ ಅಕಸ್ಮಾತ್ ನಿಮಗೆ ಗ್ರೇವಿ ಬೇಕಂದರೆ ಇದಕ್ಕೊಂದು 2 ಟೊಮೊಟೊನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಬಿಟ್ಟು ಇದಕ್ಕೆ ನೀವು ಇವಾಗ ಸೇರಿಸ್ಕೋಬೋದು. ಯಾವಾಗಂದರೆ ನೀವು ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿರಲ್ಲ, ಆವಾಗ ನೀವು ಟೊಮೊಟೊನು ರುಬ್ಬಿರೋ ಟೊಮೊಟೊ ಸೇರಿಸ್ಕೊಂಬಿಟ್ರೆ ಸ್ವಲ್ಪ ಗ್ರೇವಿ ಆಗುತ್ತೆ. ಆವಾಗ ನಿಮ್ಗೆ ಅನ್ನಕ್ಕೆ ಬೇಕಾದರೆ ಅನ್ನಕ್ಕೆ ಹಾಕ್ಕೊಂಡು ಕಲ್ಸ್ಕೊಂಡು ತಿನ್ಬೋದು. ಈ ಥರ ಮಾಡಿಕೊಂಡ್ರೆ ನೀವು ಬರೀ ಚಪಾತಿಗೆ, ಪೂರಿಗೆ, ರೋಟಿಗೆ ಮಾತ್ರ ಇರುತ್ತೆ ಅದರಲ್ಲಿ, ಯಾಕಂದರೆ ನೀರಿನಂಶ ಏನಿರಲ್ಲ, ಫುಲ್ ಡ್ರೈ ಫ್ರೈ ಮಾಡ್ತಾ ಇರೋದು. ಈಗ ನಾನು ಅದಕ್ಕೆ ಧನಿಯಾ ಪುಡಿ, ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 3 ಒಟ್ಟಿಗೆ ಹಾಕ್ಕೊಂಡು ಅದನ್ನು ಇನ್ನೊಂದು 2-3 ನಿಮಿಷ ನಾನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಎಲ್ಲ ಎಣ್ಣೆ ಬಿಟ್ಕೊಳೋ ಥರ ಹುರ್ಕೋತಾ ಇದ್ದೀನಿ. ಒಂಚೂರು ಯಾಕೋ ಉಪ್ಪು ಕಡಿಮೆ ಅನ್ನಿಸ್ತು, ರುಚಿ ನೋಡಿದೆ, ಅದಕ್ಕೊಂದು 1/4 ಸ್ಪೂನಷ್ಟು ಪುಡಿ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಉಪ್ಪು ಮೊದಲಿಗೆ ಇದರಲ್ಲಿ ಮಶ್ರೂಮಲ್ಲಿ ಹಾಕಿದ್ರಲ್ಲ, ಅದಕ್ಕೋಸ್ಕರ ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ ನೀವು, ಯಾಕಂದರೆ ಉಪ್ಪಿನ ಅಂಶ ಜಾಸ್ತಿ ಆದ್ರೂ ಮಶ್ರೂಮ್ ತಿನ್ನೋಕ್ಕಾಗಲ್ಲ. ಈಗ ಅದಕ್ಕೆ ನಾನು ನಿಂಬೆಹಣ್ಣು ಬಂದ್ಬಿಟ್ಟು ಒಂದು 3-4 ಡ್ರಾಪಷ್ಟು ನಿಂಬೆಹಣ್ಣು ಹುಳಿ ಹಾಕ್ಕೋತಾ ಇದ್ದೀನಿ. ಅರ್ಧ ನಿಂಬೆಹಣ್ಣಲ್ಲಿ ಅರ್ಧ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ನಿಮ್ಗೆ ಹುಳಿ ಬೇಡ, ನಿಂಬೆಹಣ್ಣು ಅವಶ್ಯಕತೆ ಇಲ್ಲ ಅಂದರೆ ನೀವು ಹಾಕಲೇಬೇಡಿ, ಹಾಗೆ ಮಾಡ್ಕೊಬೋದು, ಫುಲ್ಲು ಡ್ರೈಯಾಗೆ ಮಾಡ್ಕೊಬೋದು. ಈಗ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತು 1 ನಿಮಿಷ ಅಷ್ಟು ನಾನು ಅದನ್ನು ಫ್ರೈ ಮಾಡಿಕೊಂಡು ನೋಡಿ, ಕಲರ್ಫುಲ್ಲಾಗಿ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿ ನೀವು ಮನೇಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ನಾನೊಂದು ಪ್ಲೇಟ್ ತೊಗೊಂಡು ಅದಕ್ಕೆಲ್ಲ ಸರ್ವ್ ಮಾಡ್ಕೊತಾ ಇದ್ದೀನಿ. ಈ ಥರ ನೀವು ಮನೇಲಿ ಮಾಡಿಕೊಂಡು ರುಚಿ ನೋಡಿ ನನಗೆ ಕಮೆಂಟ್ ಮಾಡಿ. ಯಾಕಂದರೆ ಒಂದೊಂದು ದಿನ ಒಂದೊಂದು ಅಡುಗೆ ಮಾಡಾಕ್ತಾ ಇರ್ತೀನಿ. ನೀವು ಕಮೆಂಟ್ ಮಾಡಿದ್ರೆ ನಮಗೂ ಒಂಥರ ಖುಷಿ, ನೋಡ್ತಾ ಇದ್ದಾರಪ್ಪ, ನಮ್ಮನ್ನು ನೋಡ್ತಾ ಇದ್ದಾರೆ, ನಮ್ಗೆ ಕಮೆಂಟ್ ಮಾಡ್ತಾ ಇದ್ದಾರೆ ಅಂತ ನಮಗೂ ಒಂಥರ ಖುಷಿ ಆಗುತ್ತೆ. ಯಾಕಂದರೆ ನನಗೂ ಅಷ್ಟೊಂದು ಓದಿರೋರಲ್ಲ, ನಾನು ತಿಳಿದಿರೋದನ್ನು ನಾನು ಕಲ್ತಿರೋದನ್ನು ನಾನು ಮಾಡಾಕ್ತಾಯಿದ್ದೀನಿ. ಈ ಥರ ನೀವು ಮನೇಲಿ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.